ಮಾತಾಡಬೇಕು. ಇವತ್ತಿನ ಕಾರ್ಯಕ್ರಮ ಕುರಿತು ಎರಡು ಮಾತಾಡಬೇಕು. ಮೊದಲು ಗೀತೆಗಳು ಹಾಡಿ ಆಮೇಲೆ ಮಾತಾಡೋಣ. ಓಕೆ. ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತ ನುಡಿ. ಎಲ್ಲರಿಗೂ ಇವತ್ತಿನ ದಿನ ವಿಶೇಷವಾದಂಥ ದಿನ. ಏಕೆಂದರೆ ವಿಷ್ಣುವರ್ಧನ್ಗೆ ಒಂದು ರತ್ನ ಸಿಕ್ಕಿರೋದು, ಕರ್ನಾಟಕ ರತ್ನ. ಸಿದ್ದರಾಮಯ್ಯ ಅವರು ಎಲ್ಲರನ್ನೂ ಗುರುತಿಸಿ ಏನಾದರೂ ಒಂದು ಮಾಡ್ತಾನೆ ಬರ್ತಾ ಇದ್ದಾರೆ, ಎಲ್ಲರನ್ನೂ ಗಮನಿಸ್ತಾ ಇದ್ದಾರೆ ನಮ್ಮ ಕಡೆಯಿಂದ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ಅವರ ಸಮೂಹ ಕ್ಯಾಬಿನೆಟ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಿಂದ. ವಿಷ್ಣುವರ್ಧನ್ ಕಾಂಟ್ರಿಬ್ಯೂಷನ್ಸ್ ಬೇಕಾದಷ್ಟಿದೆ. ಅದರಲ್ಲಿ ಈ ತಿಂಗಳಲ್ಲಿ PB ಶ್ರೀನಿವಾಸ್ ಅವರದ್ದು ಸಹ ಹುಟ್ಟುಹಬ್ಬದ ಸೆಪ್ಟೆಂಬರ್ 22. ಆದರೆ ಈ ತಿಂಗಳಲ್ಲಿ ವಿಶೇಷ ಕಂಟಿನ್ಯೂ ಯಾವಾಗಲೂ ಯಾವಾಗ ಬೇಕಾದರೂ ನಡೆಸ್ಬೋದು ಅಂಥದ್ದು ಕಾರ್ಯಕ್ರಮ ಇದೆ. ನಯನದಲ್ಲಿ 22ಕ್ಕೆ ನಯನದಲ್ಲೂ 22ಕ್ಕೆ ಕಾರ್ಯಕ್ರಮ ಇದೆ ಅಂತ ವೆಂಕಟೇಶ್ ಅವರು ತಿಳಿಸ್ತಾ ಇದ್ದಾರೆ. ಸೊ ವೆಂಕಟೇಶ್ ಅವರು ಗೊತ್ತಿರೋ ಹಾಗೆ ಕಲಾರತ್ನ ವೆಂಕಟೇಶ್ ಇಲ್ಲೇ ಇದ್ದಾರೆ. ಅವರು ಜೂನಿಯರ್ PB ಶ್ರೀನಿವಾಸ್ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಸಿಂಫೋನಿ ಸ್ಕೂಲ್ ಆಫ್ ಮ್ಯೂಸಿಕಲ್ಲಿ ಅಷ್ಟು ಸುಲಭವಾಗಿ ಕೇಳದೇನೆ ಆಹ್ವಾನ ಕೊಡೋದಿದೆಯಲ್ಲ, ಅದು ಇಲ್ಲವೇ ಇಲ್ಲ ಅಲ್ಲಿ ಅಂತಲೇ ಇಟ್ಕೊಂಡಿದ್ದಾರೆ. ಧೈರ್ಯವಾಗಿ ಹೇಳ್ಬೋದು. ಅಂಥದ್ರಲ್ಲಿ ವೆಂಕಟೇಶ್ ಅವ್ರನ್ನ ಗುರುತಿಸಿ ನಾನು ಸಹ ಏನು ಹೇಳಕ್ಕೆ ಹೋಗಿರಲಿಲ್ಲ, ಹಾಗೆ ಅನ್ಕೋಬೇಡಿ. ಅವರೇ ಕೇಳೋದು, ವೆಂಕಟೇಶ್ ಅವರು ಬರಬೇಕು ಸರ್, ಹಾಡಬೇಕು ಅಂತ. ನನಗೆ ತುಂಬ ಸಂತೋಷ. ಅಂದರೆ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ವೆಂಕಟೇಶ್ ಅವರು PB ಶ್ರೀನಿವಾಸ್ಗೆ ಪಕ್ಕದಲ್ಲೇ ಇದ್ದಾರೆ ಅಂತ ಒಂದು ಎಲ್ಲರೂ ಗುರುತಿಸಿದ್ದಾರೆ ಅಂತ ಇವತ್ತಿನ ದಿನ ಈ ವೇದಿಕೆಯಿಂದ ವೆಂಕಟೇಶ್ ಅವ್ರಿಗೂ ಸಹ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹೌದು, ಎಷ್ಟೋ ಜನ ಅವತ್ತಿನ ದಿನ ಸಿಂಫೋನಿ ಲೈವ್ ಶೋ ಅಂದರೆ ಒಂದು ಪ್ರಖ್ಯಾತವಾದದ್ದು, ಅದರಲ್ಲಿ ಅವರು ಗುರುತಿಸಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರಿಯಾದ ರಾಜೇಶ್ವರಿ ಅವರು ಈ ಒಂದು ಕಾರ್ಯಕ್ರಮ ಮಾಡಬೇಕಂದಾಗ, ಅಮ್ಮ ನೀವು ಯಾವಾಗಲೂ ನನ್ನ ಸಹೋದರಿನೇ, ಎಷ್ಟು ಪ್ರೋಗ್ರಾಮ್ಸ್ ಬೇಕಾದರೂ ಮಾಡ್ತಾ ಬನ್ನಿ. ಕಲೆ ಅನ್ನೋದು ಯಾರು ಸುತ್ತ ಅಲ್ಲ, ನಾವು ಪೋಷಿಸೋದು ನಮ್ಮ ಗುರಿ. ಹಾಗಾಗಿ ಇವತ್ತಿನ ದಿನ ಮುಂದೆ ನಿಂತು ಮಾಡಿದ್ದಾರೆ. ಈ ಫೇಸ್ಬುಕ್ ಲೈವ್ ಶೋಯಿಂದ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನೋಡೋರಿಗೆ ದಯವಿಟ್ಟು ಬನ್ನಿ, ಆದಷ್ಟು ಬೇಗ ಬನ್ನಿ. ಇನ್ನೂ ಕಾರ್ಯಕ್ರಮ ನಡೀತಾ ಇದೆ, ಭಾಗವಹಿಸಿ ಅಂತ ಕೇಳ್ಕೊಳ್ತೇವೆ. ಮತ್ತು ನಮ್ಮ ಅರಣ್ಯ ಇಲಾಖೆಯಿಂದ ಆಫೀಸರ್ ಆದ ಸೌಭಾಗ್ಯ ಮೇಡಮ್ ಸಹ ಬಂದಿದ್ದಾರೆ. ಅವರು ತುಂಬ ಆಸಕ್ತಿ ಉಳ್ಳ ಗಾಯಕರು, ಆಫೀಸರ್ ಆಗಿದ್ದರು. ಹಾಡಬೇಕನ್ನೋ ಒಂದು ಹಂಬಲ ಇದೆಯಲ್ಲ, ಅದು ಯಾವಾಗಲೂ ಅಡಗಿದೆ ಅವರಲ್ಲಿ. ಅದನ್ನು ನಾವು ಯಾವಾಗಲೂ ಗುರುತಿಸಬೇಕು, ಪೋಷಿಸಬೇಕು, ಮುಂದೆ ಕರ್ಕೊಂಡು ಬರಬೇಕಂತ ಅವರು ಸಹ ಇಲ್ಲಿದ್ದಾರೆ. ನಮ್ಮ HRS ಪ್ರಕಾಶ್ ಅವರು ಗಾಯಕರು, ಫೋಟೋಗ್ರಾಫರು, ಎಲ್ಲರೂ ನಮ್ಮ ಕುಟುಂಬದವರು ಅಂತಲೇ ಹೇಳ್ಕೋಬೇಕು. ಸೊ ಅವ್ರಿಗೂ ಸಹ ಆಹ್ವಾನ. ಬೇರೆಯವರು ನಮ್ಮ ಹೆಸರು ಗೊತ್ತಿಲ್ಲದೆ ಇರ್ಬೋದು. ಜಾನಕಿರಾಮ್ ಸರ್, ವೇಣುಗೋಪಾಲ್, ದಾಮೋದರ್, ವೇಣುಗೋಪಾಲ್ ಅವರು. ಆಮೇಲೆ ಕನಕಾ ಮೇಡಮ್ ಅವರು ಇನ್ನೂ ಗೊತ್ತಿಲ್ಲ. ಓ ಇಸ್ ಇಟ್ ಓಕೆ. ಓ ಇಸ್ ಇಟ್ ಪರವಾಗಿಲ್ಲ, ಇಡೀ ಫ್ಯಾಮಿಲಿನೇ ಇಲ್ಲಿದೆ. ಗುಡ್. ಸೊ ಸರ್ ಆರ್ಗ್ಯಾನಿಕ್ ಪಾರ್ಕ್ ಅವತ್ತಿನ ದಿನ ಎಸ್ ಹೌದು ಸರಿ ಸರ್. ಆರ್ಗ್ಯಾನಿಕ್ ಮೇಳ ನಡೀತಾನೆ ಇರ್ತದೆ. ಯಾವ ನಮ್ಮ ಮೆಟ್ರೋ, ಯಾವ ಮೆಟ್ರೋ, ಮಂತ್ರಿ ಸ್ಕ್ವೇರ್ ಮೆಟ್ರೋ ಇದೆಯಲ್ಲ, ಅದರ ಆಪೋಸಿಟ್ ಮಂತ್ರಿ ಗ್ರೀನ್ ಹಸಿರು ತೋಟ. ಪ್ರತಿ ಭಾನುವಾರ
ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆಯುತ್ತೆ 9 to 1 o'clock. ಯಾರು ಬೇಕಾದರೂ ಹೆಸರು ಕೊಟ್ಟು ಮಾಡ್ಬೋದು. ನಮ್ಮನ್ನು ಕರೆದಿದ್ದಾರೆ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಯಾವುದಾದ್ರೂ ಹೋಗಿ ಏನಾದರೂ ಒಂದು ವಿಶೇಷ ಇಟ್ಕೊಂಡು ಅಲ್ಲಿ ಹೋಗಿ ಮಾಡ್ಬೋದು, ಪ್ರೋಗ್ರಾಮ್ ಮಾಡ್ಬೋದು. ಉಚಿತ ಅಂದರೆ ಒಂದು ಪ್ರಮೋಷನ್ ಪ್ರೋಗ್ರಾಮ್ ಅವರು ಗುರುತಿಸೋದಕ್ಕೆ, ಜ್ಞಾಪಿಸೋದಕ್ಕೆ. ಸೊ ಅದನ್ನು ಸಹ ಪ್ಲ್ಯಾನ್ ಮಾಡೋಣ. ಮತ್ತು ಮೋಹನ್ ಚಿಂಪೆಟ್ಸ್, ವಿನಯ್ ಚಿಂಪೆಟ್ಸ್ ಮತ್ತು ಭಾರ್ಗವಿ ಮೆಲೋಡಿಸ್ ಅಂತ ಒಂದು ಕಾರ್ಯಕ್ರಮ ಮಾಡೋಣ. ಅನು ಮ್ಯೂಸಿಕ್ ಅಕಾಡೆಮಿ ಜೊತೆಲೇ ಇರ್ತದೆ. ಇಲ್ಲ ನಾನು ನಿಮ್ಮ ಜೊತೇಲಿ ಇದ್ದೀನಿ ಅಂತ ಹೇಳ್ತೀನಿ. ನಾವೆಲ್ಲ ಸೇರ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಇನ್ನೂ ಬರೋರಿದ್ದಾರೆ, ಬಂದು ಭಾಗವಹಿಸ್ತಾರೆ. ಅಷ್ಟರಲ್ಲೇ ಒಂದು ಹಾಡು ಯಾವ್ದಾದ್ರು ಹಾಡ್ಬೋದಾ? ಒಲ್ಲುಮೆಯ ಹೂವೆ ನೋಡೋಣ, ಟ್ರೈ ಚೆನ್ನಾಗಿದೆ. ಗೀತೆ ಯಾರು ಹಾಡಲ್ಲ, ಅದೇನು ನೀವು ಹಾಡ್ತಾ ಇದ್ದೀರಂದ್ರೆ ಅವ್ರು ಹಾಡ್ತಾ ಇದ್ದಾರೆ. ಹಾಡಿಲ್ಲ, ಬಟ್ ಇಲ್ಲಿ ಯಾರು ಆಡಲ್ಲ. ನಿಮ್ಗೆ ಬಿಟ್ಟು ಯಾರು ಆಡಲ್ಲ ಅನ್ಕೊಂಡಿಲ್ಲ, ಗೊತ್ತಿಲ್ಲ. ಆಡ್ಬೋದೇನು ಇವರೇ ಸರಿ. ಮೊದಲನೇ ಸಂಗೀತ ಕೊಟ್ಟು ಆಮೇಲೆ ಗಾಯನ ಮತ್ತೆ